ನಮ್ಮ ಕರ್ನಾಟಕ ವೀಕ್ಷಕರಿಗೆ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅನ್ನೋದಕ್ಕೂ ಮುಂಚೆ ನಾನು ನಿಮ್ಗೊಂದು ಹೇಳ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಡ್ತಿದ್ದೀನಿ. ಅದೇನು ಅಂದರೆ ಇಂಡಿಯಾ ಇಸ್ ಡೆವಲಪಿಂಗ್ ಕಂಟ್ರಿ ಅಂತ ನಮಗೆಲ್ರಿಗೂ ಗೊತ್ತು. ಡೆವಲಪಿಂಗ್ ಕಂಟ್ರಿ ಅಷ್ಟೇ, ಇನ್ನು ಡೆವಲಪ್ಡ್ ಕಂಟ್ರಿ ಆಗಿಲ್ಲ. ಸೊ ಡೆವಲಪ್ಡ್ ಕಂಟ್ರಿ ಆಗಬೇಕಂದ್ರೆ ನಮ್ಮ ಎಜುಕೇಷನಲ್ ಸಿಸ್ಟಮು ಸ್ಟ್ರಾಂಗ್ ಆಗಿರಬೇಕು ಮತ್ತು ಸ್ಟೂಡೆಂಟ್ಸು ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು ನಮ್ಮ ಇಂಡಿಯಾಗೋಸ್ಕರ. ಎಜುಕೇಷನಲ್ ಅಂತ ಬಂದಾಗ ನಮ್ಗೆ ಫಸ್ಟ್ ಸ್ಟೆಪ್ಪು ಅನ್ನೋದು ಏನಿರುತ್ತೆ ಅಂದರೆ 10th ಸ್ಟ್ಯಾಂಡರ್ಡ್ ಎಸ್ ಎಲ್ ಸಿ ಬಂದು ಫಸ್ಟ್ ಸ್ಟೆಪ್ ಆಗಿರುತ್ತೆ ಅಂತ ಗೊತ್ತು. ಸೊ ರೀಸೆಂಟಾಗಿ ಕರ್ನಾಟಕದಲ್ಲಿ 10th SLC ಅವರು ಬಂದು ಎಕ್ಸಾಮ್ ಬರೆದು ಮುಗಿಸಿದ್ದಾರೆ ಮತ್ತು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಆದ್ರಿನ ಅಪ್ಡೇಟೇ ನಾನು ಇವಾಗ ಈ ವಿಡಿಯೋದಲ್ಲಿ ಹೇಳೋದು. ಏನು ರಿಸಲ್ಟ್ಸ್ ಅಪ್ಡೇಟ್ ಅಂದಿದ ತಕ್ಷಣ ತುಂಬ ಜನಕ್ಕೆ ಟೆನ್ಷನ್ ಆಗಿರ್ಬೋದು, ತುಂಬ ಥಾಟ್ಸ್ ಬರ್ತಾ ಇರ್ಬೋದು ಅವ್ರ ಮೈಂಡಲ್ಲಿ. ಅಯ್ಯೋ ಎಕ್ಸಾಮ್ ರಿಸಲ್ಟ್ಸ್ ಅಂತ ಹೇಳ್ಬಿಟ್ರೆ ಮತ್ತೆ ನಾನು ಪಾಸ್ ಆಗ್ತೀನಾ, ಫೇಲ್ ಆಗ್ತೀನಾ, ನಮಗೆ ಟಾಪ್ ಮಾರ್ಕ್ ಬರುತ್ತೆ, ನಮ್ಮ ಡಿಸ್ಟಿಕ್ ಟಾಪ್ ಆಗಿರುತ್ತಾ ಅನ್ನೋದೆಲ್ಲ ಟೆನ್ಷನ್ ಎಲ್ಲ ಸ್ಟಾರ್ಟ್ ಆಗೋಗಿರುತ್ತೆ. ಅದು ನಾರ್ಮಲೇ ಬಿಡಿ. KSEAB ಅವರು ಬಂದು ಎಕ್ಸಾಮ್ 10th ರಿಸಲ್ಟ್ಸ್ ಬಂದು ನಮಗೆ ಸಿಕ್ಬಿಡುತ್ತೆ. ಅದರಿಂದ ಪ್ರಾಸೆಸ್ ತುಂಬ ಫಾಸ್ಟಾಗಿ ನಡೀತಿದೆ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಟೈಮ್ ಲಿಮಿಟ್ ಕೊಟ್ಟಿದ್ದಾರೆ. ಈ ಡೇಟಲ್ಲಿ ಈ ವೀಕ್ ಒಳಗಡೆ ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಸಿಕ್ಕಿದೆ. ಅದು ಏನು ರಿಸಲ್ಟು ಯಾವಾಗ ಬರುತ್ತೆ ಅನ್ನೋದನ್ನ ನಾನು ಈ ವಿಡಿಯೋ ಒಳಗಡೆ ಫುಲ್ಲಾಗಿ ಹೇಳ್ತೀನಿ. ಅದನ್ನ ಬಿಟ್ಟು ಇನ್ನೊಂದು ನಾವೇನು ಮಾತಾಡ್ತೀವಿ ಈ ವಿಡಿಯೋ ಒಳಗಡೆ ಅಂತ ನೋಡಿದ್ರೆ, ಹಿಂದಿನ ವರ್ಷದಲ್ಲಿ ಎಲ್ಲ ನಮಗೆ ಎಷ್ಟು ಮಾರ್ಕ್ಸ್ ಬಂದಿತ್ತು, ಎಷ್ಟು ಪರ್ಸೆಂಟೇಜ್ ಬಂದಿತ್ತು ಅಂತ ಹೇಳ್ಬಿಟ್ಟು ಗರ್ಲ್ಸ್ ಟಾಪ್ ಆಗಿದ್ರಾ, ಬಾಯ್ಸ್ ಟಾಪ್ ಆಗಿದ್ರಾ, ಇಲ್ದಿದ್ರೆ ಡಿಸ್ಟಿಕ್ ಎಷ್ಟಿತ್ತು ಅನ್ನೋದು ನಮ್ಗೆ ಗೊತ್ತು. ಅದನ್ನ ಸುಮ್ಮನೆ ರೀಕಾಲ್ ಮಾಡ್ದಂಗೆ ಈ ವಿಡಿಯೋದಲ್ಲಿ ಹೇಳ್ಬಿಟ್ಟು ಮತ್ತೆ ನೆಕ್ಸ್ಟು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋ ಸ್ಟೂಡೆಂಟ್ಸ್ಗೆ ಆಲ್ ದ ಬೆಸ್ಟ್ ಹೇಳ್ಬಿಟ್ಟು ಈ ವಿಡಿಯೋ ಒಳಗಡೆ ಹೋಗೋಣ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅವ್ರು ಏನು ಹೇಳಿದ್ದಾರೆ ಅಂದರೆ 2023 to 2024ಗೆ 10th SLC ರಿಸಲ್ಟ್ ನಾವು ಕೊಡ್ತೀವಿ. ಅದಕ್ಕಾಗಿರೋ ಪ್ರಾಸೆಸ್ ತುಂಬ ಫಾಸ್ಟಾಗೆ ನಡೀತಿದೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಯಾವಾಗಂತ ನೋಡಿದ್ರೆ ಮೇ ಫಸ್ಟ್ ವೀಕಲ್ಲಿ ನಿಮಗೆ ರಿಸಲ್ಟ್ ಸಿಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ತುಂಬ ಖುಷಿ ಆಗೋರು ಜಾಸ್ತಿ ಜನ ಇರ್ತೀರಾ, ಇಷ್ಟು ಬೇಗ ರಿಸಲ್ಟ್ಸ್ ಬರ್ತಿದೆ ಅಂತ ಖುಷಿ ಆಗೋರು ಜಾಸ್ತಿ ಜನ ಇರ್ತೀರಾ. ಇಷ್ಟು ಬೇಗ ರಿಸಲ್ಟ್ಸಾ ಅಂತ ಹೇಳ್ಬಿಟ್ಟು ತುಂಬ ಜನ ಇರ್ತೀರ. ಡಿಫ್ರೆಂಟ್ ಮೈಂಡ್ಸೆಟ್ ಇರುತ್ತೆ ಎಲ್ರಿಗೂ. ಡಿಫ್ರೆಂಟ್ ಸ್ಟೂಡೆಂಟ್ಸ್ ಡಿಫ್ರೆಂಟ್ ಮೈಂಡ್ಸೆಟ್ ಕನ್ಫರ್ಮ್ ಆಗಿರುತ್ತೆ ಅಂತ ನನಗೆ ಗೊತ್ತು. ನಾನು ಆ ಟೆನ್ಷನ್ ಎಲ್ಲ ನೋಡಿದ್ದೀನಿ. ಈವನ್ ಎಲ್ರೂ 10th ಎಕ್ಸಾಮ್ಸ್ ಎಲ್ಲ ಮುಗಿಸ್ಬಿಟ್ಟು ಎಕ್ಸಾಮ್ ಬರ್ದಾಗ ಕೂಡ ಆ ರಿಸಲ್ಟ್ ಟೆನ್ಷನ್ ಇರಲ್ಲ. ಆದರೆ ಎಕ್ಸಾಮ್ ಬರೆದ್ಬಿಟ್ಟು ರಿಸಲ್ಟ್ ಬರುತ್ತೆ ಅಂದವಾಗ ಎಕ್ಸಾಮ್ ಬರ್ದಾಗ ಎಷ್ಟು ಟೆನ್ಷನ್ ಇತ್ತು, ಅದಕ್ಕೊಂದು 100% ಜಾಸ್ತಿನೇ ಟೆನ್ಷನ್ ಇರುತ್ತೆ. ರಿಸಲ್ಟ್ ಹೇಗೆ ಬರುತ್ತೆ ಯಾವುದು ಅನ್ನೋದ್ರಿಂದ. ಮತ್ತು ಟೀಚರ್ಸ್ಗೆ ನಮ್ಮ ಸ್ಕೂಲ್ ಸ್ಟೂಡೆಂಟ್ಸ್ ಚೆನ್ನಾಗಿ ಮಾಡಿದಾರಾ ಅನ್ನೋದು ಅವ್ರು ಹೇಳೋದಕ್ಕಿಂತ ಆ ರಿಸಲ್ಟಲ್ಲಿ ಪ್ರೂವ್ ಮಾಡಿದಾಗ ತುಂಬ ಖುಷಿಯಾಗಿರುತ್ತೆ. ಮುಂದೆ 2022 to 2023ಯಲ್ಲಿ ನಮಗೆ 83% ಆಫ್ ರಿಸಲ್ಟ್ ಸಿಕ್ಕಿತ್ತು. ಅದೇ ನಾವು ಇನ್ನೂ ಹಿಂದೆ ಹೋಗಿ ನೋಡಿದ್ರೆ 2021 to 2023ಗೆ ನಮಗೆ 85% ಸಿಕ್ಕಿದೆ. ಆವಾಗ ಕಂಪ್ಯಾರಿಸನ್ ಮಾಡಿದ್ರೆ ನಮ್ಗೆ 2% ಕಮ್ಮಿಯಾಗಿ ಬಂದಿದೆ ರಿಸಲ್ಟ್ಸ್ ಅಂತ ನೋಡಿದ್ರೆ. ಸೊ ಇವಾಗ ಬರೋ ರಿಸಲ್ಟ್ಸಲ್ಲಿ ನಮಗೆ ಇನ್ನೂ ಕಮ್ಮಿ ಆಗೋತೈತಾ ಇಲ್ಲ ಜಾಸ್ತಿ ಲೀಡ್ ಮಾಡ್ತಾ ಅಂದರೆ ಅಫ್ಕೋರ್ಸ್ ಜಾಸ್ತಿ ಜನ ಬಂದು ಆ ಥರ ಎಲ್ಲ ಏನೂ ಇರಲ್ಲ. ನಾವು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ, ಸ್ಮಾರ್ಟ್ ವರ್ಕು ಇದೆ ನಮ್ಮದು ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗಿ ನಮಗೆ ರಿಸಲ್ಟ್ಸ್ ಅಪ್ಪರಾಗೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ವಿಶ್ ಮಾಡ್ತೀನಿ. ಅದೇ ಆಗಬೇಕು ಅಂತ ಹೇಳ್ಬಿಟ್ಟು ಇಯರ್ ವೈಸು 2 ಇಯರ್ಸ್ಗೆ ನಾವು ಕಂಪ್ಯಾರಿಸನ್ ಮಾಡಿದ್ರೆ ಕಡಿಮೆ ಆಗಿ ಬರ್ತಿದೆ. 85 to 83 ಅಂತ ಕಡಿಮೆ ಆಗಿದೆ. ಸೊ ಮುಂದಕ್ಕೆ ಇನ್ನೂ ಜಾಸ್ತಿ ಬರ್ತೈತಾ ಅಂತ ಗೊತ್ತಿಲ್ಲ. ಅದಕ್ಕೂ ಮುಂಚೆ ನಾವು ಇನ್ನೇನು ನೋಡೋಣ ಅಂದರೆ ಯಾವ ಡಿಸ್ಟಿಕ್ ಫಸ್ಟ್ ಇತ್ತು, ಈ ಸತಿ ಯಾವ ಡಿಸ್ಟಿಕ್ ಮುಂದೆ ಬರುತ್ತೆ ಅನ್ನೋದು ಡಿಸ್ಟಿಕ್ನ ಟ್ಯಾಗ್ ಮಾಡಿ ನಮ್ಮ ಡಿಸ್ಟಿಕ್ಗೆ ಈ ಸತಿ ಫಸ್ಟ್ ಟಾಪಲ್ಲಿ ಬರೋದು ಅಂತ ಹೇಳ್ಬಿಟ್ಟು. ಸ್ಕೂಲ್ ಅಂತ ನೋಡಿದ್ರೆ ಗರ್ಲ್ಸ್ ಬಾಯ್ಸ್ ಇರ್ತಾರೆ ಅಲ್ವಾ. ಸೊ ಗರ್ಲ್ಸ್ ಬಾಯ್ಸಲ್ಲಿ ರಿಸಲ್ಟ್ ಅಂತ ಬಂದರೆ ಯಾವಾಗಲೂ ಗರ್ಲ್ಸೇ ಫಸ್ಟ್ ಅಂತ ಹೇಳ್ಬಿಟ್ಟು ಒಂದು ಇದೇ ಐತೆ. ಯಾವಾಗಲೂ ಅದೇ ರಿಪೀಟು ಆಗ್ತಿದೆ. ಈ ವರ್ಷ ಆದರೂ ನಮಗೆ ಬಾಯ್ಸೇ ಫಸ್ಟ್ ಬರಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಿದ್ದೀನಿ. ಗರ್ಲ್ ಆಗಿ ನೀನು ಯಾಕೆ ಬಾಯ್ ವಿಶ್ ಮಾಡ್ತೀಯ ಅಂದರೆ ಯಾವಾಗಲೂ ಈಕ್ವಲ್ ರೈಟ್ಸ್ ಅಂತ ಹೇಳಿದಾಗ ಗರ್ಲೂ ಫಸ್ಟ್ ಇರಬೇಕು, ಬಾಯಿ ಫಸ್ಟ್ ಇರಬೇಕು, ಹಿಂದೆ ಮುಂದೆ ಆಗ್ತಾ ಇರಬೇಕು. ಅದನ್ನ ಬಿಟ್ಟು ಗರ್ಲ್ಸ್ ಹೇಳಿದ್ರಲ್ಲ ಗರ್ಲ್ಸೇ ಫಸ್ಟ್ ಇರಲಿ ಅಂತ ಹೇಳ್ಬಿಟ್ಟು ಯಾವಾಗಲೂ ಬಿಟ್ಕೊಡ್ಬಾರ್ದು. ಬಾಯ್ಸೇ ಫಸ್ಟ್ ಬರಬೇಕು. ಈ ಸತಿ ಆದರೆ ಬಾಯ್ಸ್ ಫಸ್ಟ್ ಬರ್ತಾರೆ ಅಂತ ನೋಡಬೇಕು. ಬಾಯ್ಸ್ 80% ತೆಗೆದಿದ್ದಾರೆ ರಿಸಲ್ಟು. ಅದನ್ನ ಲೀಡ್ ಮಾಡ್ದಂಗೆ ಗರ್ಲ್ಸ್ 87% ತಂದಿದ್ದಾರೆ. ಸೊ ಈ ವರ್ಷ ಹೇಗಾಗುತ್ತೆ ಅಂತ ನೋಡೋಣ. ಸೊ ಡಿಸ್ಟಿಕ್ ಮುಂದಿನ ವರ್ಷದಲ್ಲಿ ಡಿಸ್ಟಿಕ್ ಎಷ್ಟು ಟಾಪಲ್ಲಿತ್ತು ಅಂತ ನೋಡಿದ್ರೆ ಚಿತ್ರದುರ್ಗ, ಮಂಡ್ಯ, ಹಾಸನ, ಬ್ಯಾಂಗ್ಳೂರ್ ಸೌತ್, ಯಾದಗಿರಿ, ಬೀದರ್ ಟಾಪಲ್ಲಿ ಇದ್ದಿದ್ದಂಥ ಡಿಸ್ಟ್ರಿಕ್ಸ್ ಇದು. ಸೊ ಇದರಲ್ಲಿ ನಮಗೆ ಟೋಟಲ್ ಸ್ಟೂಡೆಂಟ್ಸ್, ಸಕ್ಸಸ್ಫುಲ್ ಸ್ಟೂಡೆಂಟ್ಸ್, ಪಾಸ್ ಪರ್ಸೆಂಟೇಜ್ ಅಂತ ನೋಡಿದ್ರೆ ಟೋಟಲ್ ಸ್ಟೂಡೆಂಟ್ಸ್ ಅಂತ ನೋಡಿದ್ರೆ ನಮಗೆ 8,35,102 ಸ್ಟೂಡೆಂಟ್ಸ್ ಪಾಪ್ಯುಲೇಷನ್ ಇದೆ. ಅದೇ ನಾವು ಸಕ್ಸಸ್ಫುಲ್ ಆಗಿರೋ ಸ್ಟೂಡೆಂಟ್ಸ್ 10th ಸಕ್ಸಸ್ಫುಲ್ ಆಗಿ ಬಂದಿರೋ ಅಂಥ ಸ್ಟೂಡೆಂಟ್ಸ್ ಅಂತ ನೋಡಿದ್ರೆ 7,60,000
612 ಅಷ್ಟೇ ನಾವು ಬಂದಿರೋ. ಇನ್ನು 1 ಲ್ಯಾಕ್ ಏನು ಆಯ್ತಂದರೆ ಅದು ಕ್ವಶನ್ ಮಾರ್ಕಾಗೆ ಉಳಿದಿದೆ ಇನ್ನು. ಸೊ ಇದರಲ್ಲಿ ಪಾಸ್ ಪರ್ಸೆಂಟೇಜ್ ಎಲ್ಲ ಡಿಸ್ಟ್ರಿಕ್ಸ್ಗೂ ಈಕ್ವಲ್ ಪಾಪ್ಯುಲೇಷನ್ನೇ ಇದೆ. ಇವಾಗ ನಾವು ಪಾಸ್ ಪರ್ಸೆಂಟೇಜ್ ಅಂತ ನೋಡಿದ್ರೆ 96.80% ಬಂದು ತಂದಿದೆ. ಅದು ಯಾವುದು ಅಂದರೆ ಚಿತ್ರದುರ್ಗ. ಹಿಂದೆ ರಿಸಲ್ಟೇ ಆಗಿರ್ಬೋದು, ಆದರೆ ಚಿತ್ರದುರ್ಗ ಅವರು ಫಸ್ಟಲ್ಲಿದ್ದಾರೆ. ಸೊ 96.70% ಮುಂದಕ್ಕಿರೋರು, ಸೆಕೆಂಡಲ್ಲಿ ಇರೋರು ಯಾರು ಅಂದರೆ ಮಂಡ್ಯ ಅವರು. ಸೊ ಹಾಸನ ಅವರು 96.60% ತೆಗೆದಿದ್ದಾರೆ ಪಾಸ್ ಪರ್ಸೆಂಟೇಜ್. ಮತ್ತೆ ಯಾಗಿರ್ ಅವರು 73.49% ತೆಗೆದಿದ್ದಾರೆ. ಬೀದರ್ ಅವರು 78.79% ತಂದಿದ್ದಾರೆ. ಅದೇ ಬ್ಯಾಂಗ್ಳೂರ್ ಸೌತಲ್ಲಿರೋ ಡಿಸ್ಟಿಕ್ಸ್ ಅಂತ ನೋಡಿದ್ರೆ ನಾವು 78.95% ತಂದಿದ್ದಾರೆ ಟೋಟಲ್ ಡಿಸ್ಟಿಕ್ಸಲ್ಲಿ. ಸೊ ಇದೇ ಲಾಸ್ಟ್ ಇಯರ್ ರಿಸಲ್ಟ್ಸು ಡಿಸ್ಟಿಕ್ಸ್ ಟಾಪಲ್ಲಿರೋದ್ರ ಲಿಸ್ಟ್ ಬಂದಿದೆ. ಇದನ್ನ ಕೊಲಾಪ್ಸ್ ಮಾಡ್ದಂಗೆ ಈ ವರ್ಷ ಯಾವ ಡಿಸ್ಟಿಕ್ಸ್ ಫಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಆ್ಯಂಡ್ ವಾಚ್ ಮಾಡೋಣ. ಮತ್ತು ಈ ವರ್ಷ ಆದರೆ ಬಾಯ್ಸ್ ಫಸ್ಟ್ ಬರುತ್ತಾರಾ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ನಮಗೆ ರಿಸಲ್ಟು ಮೇ ಫಸ್ಟ್ ವೀಕು SLC ಅವ್ರಿಗೆ ಸಿಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಬಂದಿದೆ. ಇದೇ ಈ ವಿಡಿಯೋದ ಎಂಡಿಂಗ್. ಸೊ ಈ ವಿಡಿಯೋನ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಎಲ್ರಿಗೂ ಶೇರ್ ಮಾಡಿ. ನಮ್ಮ ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ ಈ ಥರ ವೀಡಿಯೋಸ್ಗೋಸ್ಕರ. ಥ್ಯಾಂಕ್ ಯು.